ಲಿಟರಲಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಆದರೆ ಇವತ್ತು ಭಾರತ ವಿಶ್ವಕ್ಕೆ ತೋರಿಸಿದೆ ಪಾಕ್ ಆಕ್ರಮಿತ ಕಾಶ್ಮೀರದ 5 ಉಗ್ರರ ಅಡಗು ತಾಣಗಳನ್ನ, ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳನ್ನ, ಉಗ್ರರ ನೆಲೆಯನ್ನ ಹೊಡೆದುರುಳಿಸುವ ಮೂಲಕ. ಭಾರತದ ಈ ಪ್ರತಿದಾಳಿಯ ನಂತರದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್. ಕ್ಯಾಬಿನೆಟ್ನಲ್ಲಿ ಮೋದಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಏರ್ ಸ್ಟ್ರೈಕ್ ಆಯಿತು, ಮತ್ತಿನ್ನೇನು ನಿರ್ಧಾರ? ಈ ಪ್ರಶ್ನೆ ಸಹಜವಾಗಿ ಉದ್ಭವ ಆಗಬಹುದು. ಆದರೆ ಇದು ಟ್ರೇಲರ್ ಅಷ್ಟೇ. ಭಾರತೀಯ ವಾಯುಪಡೆ ಹಾಗೆ ಭಾರತೀಯ ಸೇನಾಪಡೆ ತೋರಿಸಿರುವ ಚಿಕ್ಕ ಟ್ರೇಲರ್. ಅಸಲಿ ಯುದ್ಧ ಇನ್ನು ಪ್ರಾರಂಭವೇ ಆಗಿಲ್ಲ. ಅಸಲಿ ಯುದ್ಧದ ಬಗ್ಗೆ ಏನಾದರೂ ಮಹತ್ವದ ತೀರ್ಮಾನ ಕೈಗೊಳ್ತಾರ ಪ್ರಧಾನಿ ನರೇಂದ್ರ ಮೋದಿ? ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯುವ ಈ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ನಮ್ಮ ಜೊತೆಯಲ್ಲಿ ಬೆಳಗ್ಗೆನೆ ಹುತಾತ್ಮ ಯೋಧರ ಕುಟುಂಬಸ್ಥರು ಮಾತನಾಡ್ತಾ ಇದ್ರು. ಹಾಗೆ ಪಹಲ್ಗಾಮ್ನಲ್ಲಿ ದಾಳಿಯಾದ ಸಂದರ್ಭದಲ್ಲಿ ಮೃತಪಟ್ಟ ಮಂಜುನಾಥ್ ಅವರ ಕುಟುಂಬಸ್ಥರು ಮಾತನಾಡ್ತಾ ಇದ್ರು. ಭಾರತದ ಈ ನಿರ್ಧಾರ ನಮಗೆಲ್ಲ ನೆಮ್ಮದಿ ತಂದಿದೆ. ದುಃಖದಲ್ಲಿದ್ದ ನಮ್ಮ ಮನೆಗೆ ಕೊಂಚ ಖುಷಿಯನ್ನ ತಂದಿದೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇದು ಭಾರತದ ಪ್ರತೀಕಾರದ ಮೊದಲ ಹೆಜ್ಜೆ. ಭಯೋತ್ಪಾದಕರ ವಿರುದ್ಧದ ಯುದ್ಧದ ಮೊದಲ ಹೆಜ್ಜೆ ಇಟ್ಟಿದೆ ಭಾರತ. ಪಿಕ್ಚರ್ ಅಭಿ ಬಹುತ್ ಬಾಕಿ ಹೈ. ಈಗ ನೋಡಿರೋದು ಕೇವಲ ಟ್ರೇಲರ್. ಮ್ಯಾಪ್ನಲ್ಲಿ ಗಮನಿಸ್ತಾ ಇದ್ದೀರಿ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರ ನೆಲೆಗಳು ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅನ್ನೋದಕ್ಕೆ ಈ ಮ್ಯಾಪ್ನಲ್ಲಿ ತೋರಿಸಿರುವ ಜಾಗಗಳು ಗುರುತು. ಈ ಜಾಗಗಳಲ್ಲಿದ್ದ ಉಗ್ರರ ನೆಲೆಯನ್ನ, ಅವರ ಟ್ರೈನಿಂಗ್ ಸೆಂಟರನ್ನು ಹುಡುಕಿ ಭಾರತ ಸರ್ವನಾಶ ಮಾಡಿ ಉಗ್ರರ ನೆಲೆಗಳ ಮೇಲೆ ಭಾರತದ ಏರ್ ಸ್ಟ್ರೈಕ್. ಕಾಮಿಕಾಜೆ ಡ್ರೋನ್ ಬಳಸಿ ಟಾರ್ಗೆಟ್ ಅನ್ನ ಉಡೀಸ್ ಮಾಡಲಾಗಿದೆ. ಹಲವು ಕಿಲೋಮೀಟರ್ ಸಾಗುವ ಸಾಮರ್ಥ್ಯವನ್ನು ಈ ಡ್ರೋನ್ಗಳು ಹೊಂದಿದೆ. ಪಾಕಿಸ್ತಾನ ತನ್ನ ಬಳಿ ಇರ್ತಕ್ಕಂಥ F-16, JF-17 ಇದರ ಟ್ರೇಲರ್ ತೋರಿಸೇನೆ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಇದಕ್ಕಿಂತ ಘಾತಕ ಅನಿಸುವಂತಹ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಡಿಫೆನ್ಸ್ ಮೆಕ್ಯಾನಿಸಮ್ ಭಾರತದ ಬಳಿ ಇದೆ ಅನ್ನೋದಕ್ಕೆ ನಿನ್ನೆ ನಡೆದ ಏರ್ ಸ್ಟ್ರೈಕ್ ಸಾಕ್ಷಿಯಾಗಿ ನಿಲ್ತಾ ಇದೆ. ಭಾರತದ ಈ ದಿಟ್ಟ ನಿರ್ಧಾರಕ್ಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ಜೊತೆಗೆ ಬೆಂಬಲ ವ್ಯಕ್ತವಾಗ್ತಾ ಇರೋದು. ರಷ್ಯಾ, ಅಮೆರಿಕ, ಅದರ ಜೊತೆಗೆ ಇಸ್ರೇಲ್ ಭಯೋತ್ಪಾದಕರನ್ನ ನಿರ್ನಾಮ ಮಾಡುವ ಭಾರತದ ಪ್ರಯತ್ನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನ ಹಿಂದೆಯೇ ಘೋಷಿಸಿತ್ತು. ಇದೀಗ ಭಾರತ ಕೂಡ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಯುದ್ಧವನ್ನ ಪ್ರಾರಂಭ ಮಾಡೋ ಮೂಲಕ ಜಾಗತಿಕ ಮಟ್ಟದಲ್ಲೂ ಕೂಡ ಭಾರತದ ಈ ಕ್ರಮವನ್ನ ಖಂಡಿಸ್ಲಿಕ್ಕಾಗ್ಲಿ ಅಥವಾ ವಿರೋಧ ವ್ಯಕ್ತಪಡಿಸ್ಲಿಕ್ಕಾಗ್ಲಿ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಉತ್ತರವನ್ನ ನೀಡಿದೆ ಭಾರತೀಯ ಸೇನಾಪಡೆ. ಇವತ್ತು 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯೋದಿದೆ. ಸಹಜವಾಗಿ ಕುತೂಹಲ, ಕೇವಲ ಏರ್ ಸ್ಟ್ರೈಕ್ ಅಷ್ಟೇನಾ ಅಥವಾ ನೇರವಾಗಿ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧವನ್ನ ಪ್ರಾರಂಭ ಮಾಡುತ್ತಾ ಭಾರತ? ಇವತ್ತಿನ ಕ್ಯಾಬಿನೆಟ್ ಮೀಟ್ನಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇನೆಯಿಂದ ಕೂಡ ಅಧಿಕೃತ ಪ್ರೆಸ್ ಮೀಟ್ ನಿರೀಕ್ಷೆ ಇದೆ. ಕ್ಯಾಶುಯಾಲಿಟೀಸ್, ಎಷ್ಟು ಮಂದಿ ಹತರಾಗಿದ್ದಾರೆ, ಪಾಕಿಸ್ತಾನದಲ್ಲಿ ಅಡಗಿರ್ತಕ್ಕಂಥ ಉಗ್ರರು, ಇದರ ಅಧಿಕೃತ ಲೆಕ್ಕ ಈ ಪ್ರೆಸ್ ಮೀಟ್ ನಂತರದಲ್ಲಿ ಲಭ್ಯವಾಗುವ ಸಾಧ್ಯತೆ ಇದೆ. ಪಹಲ್ಗಾಮ್ನ ಸುಂದರ ಜಾಗವನ್ನ ಆಸ್ವಾದ ಮಾಡ್ಲಿಕ್ಕೆ ಹೋದಂತ ಅಮಾಯಕರ ಮೇಲೆ ದಾಳಿ ನಡೆಸಿತು ಪಾಕಿಸ್ತಾನ. ಇದೀಗ ಅದೇ ಪಾಕಿಸ್ತಾನದಲ್ಲಿ ಅಡಗಿದ್ದ ಉಗ್ರರನ್ನ ಹೊಡೆದು ಉರುಳಿಸಿದೆ ಭಾರತ. ಕಾಶ್ಮೀರದಿಂದ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್,
ಒಂದಷ್ಟು ಸೆಲೆಬ್ರೇಷನ್ ದೃಶ್ಯಗಳನ್ನು ನಾವು ಶ್ರೀನಗರದಿಂದ ಗಮನಿಸಿದ್ವಿ. ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ ಭಾರತೀಯರು. ಇದರ ಜೊತೆಗೆ ಇದು ಟ್ರೇಲರ್, ಅಸಲಿ ಪಿಕ್ಚರ್ ಯಾವಾಗ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಏನೆಲ್ಲ ಚಟುವಟಿಕೆಗಳನ್ನು ಗಮನಿಸ್ತಿದ್ದೀರಿ? ಸದ್ಯಕ್ಕೆ ಕಾಶ್ಮೀರದಲ್ಲಿ ಯಾವೆಲ್ಲ ರೀತಿಯ ಆಕ್ಟಿವಿಟೀಸ್ ನಡೀತಾ ಇದೆ ಭದ್ರತಾ ದೃಷ್ಟಿಯಿಂದ, ಹಾಗೆ ಸೇನೆಯ ಪ್ರಿಪೇರ್ಡ್ನೆಸ್ ದೃಷ್ಟಿಯಿಂದ? ಸ್ಮಿತಾ, ಈ ಎಲ್ಲ ವಿಚಾರಗಳನ್ನು ತಿಳಿಸೋ ಮೊದಲು ನಾನು ಮತ್ತೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಬೇಕಾಗತ್ತೆ. ನಿನ್ನೆ ಪಾಕಿಸ್ತಾನದ ವಿಮಾನ ಕೂಡ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ವಿಮಾನವನ್ನ ಅಥವಾ ವಿಮಾನದಂತೆ ಕಂಡ ಒಂದು ವಸ್ತುವನ್ನ ನಮ್ಮ ಸೇನೆ ಶೂಟ್ ಮಾಡಿರುವಂಥದ್ದು. ಅದರ ಬಹುತೇಕ ಪಾಲು ಈ ಸದ್ಯ ಈ ಒಂದು ಮಸೀದಿ ಅಥವಾ ಒಂದು ಶಾಲೆಯನ್ನು ನೋಡ್ತಾ ಇದ್ದೀವಿ, ಇದರ ಹಿಂಭಾಗದಲ್ಲಿ ಇರುವಂಥದ್ದು. ನಾನು ಈ ಸದ್ಯ ಪಂಪೋರ್ ಎಂಬ ಜಾಗದಲ್ಲಿನ ಬುಯಾನ್ ಎಂಬ ಜಾಗದಲ್ಲಿದ್ದೇನೆ. ಇಲ್ಲಿ ನಿಯೋಜನೆಗೊಂಡಿರುವಂಥ ಸೇನೆಯ ಪಡೆಯನ್ನ ನೀವು ನೋಡ್ತಾ ಇದ್ದೀರಾ. ಸ್ಥಳೀಯರಿಗೂ ಕೂಡ ಆ ಒಂದು ಭಾಗದಲ್ಲಿ ಈಗ ಅನುಮತಿಯನ್ನ ನಿರಾಕರಣೆ ಮಾಡಿರುವಂಥದ್ದು. ಕಾರಣ, ಒಂದು ಏರ್ಕ್ರಾಫ್ಟ್ ರೀತಿ ಕಾಣುವಂಥ ಒಂದು ವಸ್ತು ಎರಡು ಭಾಗಗಳಾಗಿ ಭಾರತೀಯ ಸೇನೆ ಹೊಡೆದು ಹಾಕಿದ ನಂತರ ಬಿದ್ದಿದೆ. ದೊಡ್ಡ ಭಾಗವನ್ನ ನಾವೀಗ ಎಲ್ಲಿ ತೋರಿಸ್ತಾ ಇದ್ದೀವಿ ಆ ಒಂದು ಜಾಗದಲ್ಲಿ ಬಿದ್ದಿರುವಂಥದ್ದು. ಮತ್ತೊಂದು ಸಣ್ಣ ಭಾಗ ಬಿದ್ದಿರುವಂಥ ಜಾಗದಲ್ಲೂ ಕೂಡ ಅತಿ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಮತ್ತೊಂದು ಭಾಗ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಇಲ್ಲಿ ನಿಯೋಜನೆ ಆಗಿರುವಂಥ ವಾಹನವನ್ನು ಕೂಡ ತೋರಿಸ್ತಾ ಇದ್ದಾರೆ. ಜಮ್ಮು ಹಾಗೂ ಕಾಶ್ಮೀರದ ಪೊಲೀಸರ ವಾಹನ ಇಲ್ಲಿರುವಂಥದ್ದು. ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರು ಕೂಡ ಆ ಒಂದು ಪಾರ್ಟ್ ಅನ್ನ ನೋಡಬೇಕು ಅಂತ ಬಂದಿದ್ರೆ ಇನ್ನ ಬಹುತೇಕರು ಈ ಸ್ಥಳೀಯರಾಗಿದ್ದಾರೆ. ಒಂದು ಕಡೆ ಇದು ನಾನು ನಿಮಗೆ ತೋರಿಸಬೇಕಾದಂಥ ಲೇಟೆಸ್ಟ್ ಅಪ್ಡೇಟ್ ಆಗುತ್ತೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ LOC ಬಳಿ ಇರುವಂಥ ಅನೇಕ ಶಾಲಾ ಕಾಲೇಜುಗಳಿಗೆ ಭದ್ರತಾ ಮುನ್ನೆಚ್ಚರಿಕವಾಗಿ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಇವತ್ತು ನಾವು ಇಲ್ಲಿವರೆಗೂ ಬರುವಂಥ ರಸ್ತೆಯಲ್ಲಿ ಎಲ್ಲಿಯೂ ಕೂಡ ನಮಗೆ ಟ್ರಾಫಿಕ್ನ ನೋಡಿಲ್ಲ. ಅಘೋಷಿತ ಬಂದ್ ಅಂತ ಏನು ಹೇಳ್ತೀವಿ ಆ ಒಂದು ಪರಿಸ್ಥಿತಿ ಈ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿರುವಂಥದ್ದು. ಇಡೀ ರಸ್ತೆಯಲ್ಲಿ ನೂರಾರು ಗಾಡಿಗಳು ಇರಬೇಕಾದಂಥ ಸ್ಥಳದಲ್ಲಿ ಕೇವಲ ಒಂದೆರಡು ಗಾಡಿಗಳನ್ನು ಮಾತ್ರ ನಾವಿವತ್ತು ನೋಡಿರುವಂಥದ್ದು. ಇಡೀ ಜಮ್ಮು ಕಾಶ್ಮೀರದ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಾರ್ವಜನಿಕರು ಓಡಾಡುವಂಥ ಅಡ್ಡ ರಸ್ತೆಯಿಂದ ಹಿಡಿದು ಮುಖ್ಯ ರಸ್ತೆಯಲ್ಲೂ ಕೂಡ ಅರೆ ಸೇನಾ ಪಡೆ ಇರ್ಬೋದು, ಸೇನಾ ಪಡೆ ಇರ್ಬೋದು, ಜಮ್ಮು ಕಾಶ್ಮೀರದ ಪೊಲೀಸ್ ಇರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿರೋದನ್ನು ನಾವು ಗಮನಿಸ್ತಿರುವಂಥದ್ದು. ಮತ್ತೊಂದು ಕಡೆ ಕೇವಲ ಟ್ರೇಲರ್ ಇದು ಅಂತ ಮಾಹಿತಿ ಬಂದಿದೆ. ಅಸಲಿ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿದಾಗೆ ಯಾವಾಗ ಆಗಬಹುದು? ಪ್ರಧಾನಿ ಮೋದಿರವರು, ಗೃಹ ಸಚಿವರು ರಾಜನಾಥ್ ಸಿಂಗ್ ಅವರು ಮಾತುಕತೆಯನ್ನ ಮೂರು ಸೇನಾ ಪಡೆಗಳ ಜೊತೆ, ಅವರ ಮುಖ್ಯಸ್ಥರ ಜೊತೆ ಮಾತುಕತೆಯನ್ನು ನಡೆಸಿ ಇವತ್ತು ಕೊಟ್ಟ ಸಂದೇಶವನ್ನ ಯಾವ ರೀತಿ ಪಾಕಿಸ್ತಾನ ಸ್ವೀಕಾರ ಮಾಡಿದೆ ಅದಕ್ಕೆ ಅವರು ಪ್ರತ್ಯುತ್ತರವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೀಡಿದ್ದಾರೆ. ಅವರಿಗೆ ನೀಡಿರುವಂತ ಉತ್ತರಕ್ಕೆ ಮತ್ತೊಂದು ತಕ್ಕ ಪ್ರತ್ಯುತ್ತರವನ್ನ ನೀಡ್ತೀವ ಅನ್ನೋ ಒಂದು ಗೊಂದಲ ಏನು ಇಡೀ ಭಾರತೀಯರಿಗಿದೆ ಅದು ಇವತ್ತಿನ ರಾತ್ರಿ ಒಳಗಡೆ ಮಾಹಿತಿ ಗೊತ್ತಾಗುವಂತ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನಡೆದಿದೆ. ಇದರಲ್ಲಿ 9 ಕಡೆ ದಾಳಿ ನಡೆಸಲಾಗಿದ್ದು 50ಕ್ಕೂ ಹೆಚ್ಚು ಉಗ್ರವಾದಿಗಳನ್ನು ನೆಲಕ್ಕೆ ಇಳಿಸಲಾಗಿರುವಂಥದ್ದು, ಭೂಮಿಯ ಒಳಗಡೆ ಸೇರಿಸಲಾಗಿರುವಂಥ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ, ಇಲ್ಲಿರುವಂಥ ಚಿತ್ರಣ ಮತ್ತೆ ತೋರಿಸ್ತೇನೆ. ನೆರೆದಿರುವಂಥ ಜನರನ್ನು ಇಲ್ಲಿರುವಂಥ ಪೊಲೀಸರಾಗಿರ್ಬೋದು, ಸೇನೆಯವರು ವಾಪಸ್ ಕಳಿಸ್ತಾ ಇರುವಂಥದ್ದು. ಇದು ಕೂಡ ಸೂಕ್ಷ್ಮ ಪ್ರದೇಶ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಸದ್ಯ ಸೇರಿರುವಂಥದ್ದು. ಈ ಒಂದು ಪಡೆಯ ಹಿರಿಯ ಅಧಿಕಾರಿಗಳು ತಪಾಸಣೆಯನ್ನು ನಡೆಸಿ ವಾಪಸ್